ಆದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶುಕ ಉವಾಚ ಕದಾಚಿದ್ವಾಜಿಮೇಧೇನ ಯಷ್ಟು ಮುದ್ಯಮ್ಯ ಕೇಶವಃ ಮಹೀಂ ಪ್ರದಕ್ಷಿಣೀಕರ್ತುಂ ಪ್ರಾಹಿಣೋತ್ ಪ್ರೋಕ್ಷಿತಂ ಹಯಂ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಸಮಸ್ತ ದೇವತೆಗಳು ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಅನೇಕ ಸತ್ಕರ್ಮಗಳನ್ನು ಮಾಡಿ ಭೂಮಿಯಲ್ಲಿ ಹುಟ್ಟಿರುವ ಸಜ್ಜನರು ನಾನಾ ವಿಧರಾದ ದುಷ್ಟರಾದ ದೈತ್ಯರ ಕಾಟದಿಂದ, ಆಸುರೀ ಶಕ್ತಿಗಳ ಆಕ್ರಮಣದಿಂದ ಸುಖವಾಗಿ ಧರ್ಮಾನುಷ್ಠಾನವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಭಗವಂತನ ಧ್ಯಾನ, ಚಿಂತನ, ಸ್ಮರಣೆ, ಉಪಾಸನೆ ಇವುಗಳನ್ನು ಮಾಡುವುದಕ್ಕೆ ಅಡ್ಡಿಯಾದಾಗ ಗೋರೂಪದಲ್ಲಿ ಭೂಮಿ ಹೋಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಶರಣು ಹೋಗಿ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಂದ ಸೋತು ಸೇಡು ತೀರಿಸಿಕೊಳ್ಳುವುದಕ್ಕೆ ಮತ್ತೆ ಹುಟ್ಟಿ ಬಂದಂತಹ ಆ ಎಲ್ಲ ದೈತ್ಯರನ್ನು, ಅಸುರರನ್ನು, ದುಷ್ಟರನ್ನು ನಾನಾ ರೂಪದಲ್ಲಿ ಜನರಿಗೆ ಪೀಡೆಯನ್ನು ಕೊಡುವ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದಾನೆ. ಅನಾದಿಯಾದ ನಿತ್ಯನಾದಂತಹ ಪರಮಾತ್ಮ ದೇವಕಿ ವಸುದೇವರನ್ನು ನಿಮಿತ್ತ ಮಾಡಿಕೊಂಡು ಪ್ರಾದುರ್ಭೂತನಾಗಿ ಶಂಖಚಕ್ರ ಗದಾ ಪದ್ಮಧಾರಿಯಾಗೇನೆ ಪ್ರಾದುರ್ಭೂತನಾಗಿ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿದ್ದಾನೆ. ಎಲ್ಲರಂತೆ ನನ್ನ ಜನ್ಮ ಅಲ್ಲ ಅಂತ ಸಿದ್ಧಪಡಿಸಿ ತೋರಿಸಿದ. ಕೃಷ್ಣ ಪರಮಾತ್ಮನ ಜನ್ಮವಾದದ್ದೇ ತಡ. ಅವನ ಕೈಯಲ್ಲಿಯ ಬಂಧನಗಳು ಕಳಚಿ ಬಿದ್ದಿವೆ, ಕತ್ತಲೆ ಹೋಗಿ ಬೆಳಕು ಬಂದಿದೆ. ದೇವರನ್ನು ಪಡೆದಾಗ, ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಂಡಾಗ ನಮ್ಮ ಬಂಧನಗಳು ದೂರವಾಗ್ತವೆ, ಅಜ್ಞಾನವೆಂಬ ಕತ್ತಲೆ ಹೋಗ್ತದೆ ಎಂಬ ಸೂಚನೆಯನ್ನು ನೀಡುತ್ತಾ ಕೃಷ್ಣ ಪರಮಾತ್ಮ ನಂದ ಗೋಕುಲದಲ್ಲಿ ಬೆಳೆದಿದ್ದಾನೆ. ನಾನಾ ತರಹದ ರೂಪದಲ್ಲಿ ಅಸುರರು ಬಂದಿದ್ದಾರೆ. ಹೆಣ್ಣಿನ ರೂಪದಲ್ಲಿ, ಆಕಳಿನ ರೂಪದಲ್ಲಿ, ಕರುವಿನ ರೂಪದಲ್ಲಿ, ಕುದುರೆಯ ರೂಪದಲ್ಲಿ, ಕತ್ತೆಯ ರೂಪದಲ್ಲಿ, ಗಾಳಿಯ ರೂಪದಲ್ಲಿ, ಬಂಡೆಯೊಳಗೆ. ಇದು ನಮಗೆ ತಿಳಿಸುವ ಸಂದೇಶ, ಜೀವನದೊಳಗೆ ನಮಗೆ ಕೆಟ್ಟ ವಿಚಾರಗಳು, ದುರ್ವಿಚಾರಗಳು, ದುಷ್ಟ ಬುದ್ಧಿಗಳು ಮೋಕ್ಷ ಮಾರ್ಗದಿಂದ ನಮ್ಮನ್ನು ದೂರ ಸರಿಸುವಂತಹ ಪ್ರಸಂಗಗಳು ಯಾವ ಮುಖದಿಂದ ಒದಗಿ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಪಶು, ಸ್ತ್ರೀ, ಪುರುಷ, ಅಥವಾ ಸಂಪತ್ತು, ಅಥವಾ ನೀರು, ಅಥವಾ ಆಕಳು, ಯಾವುದೋ ತರಹದ ವಸ್ತುವಿನ ಮೇಲಿನ ಮೋಹ, ಮಮಕಾರ, ಮಮತೆ ಇವುಗಳು ಅವನನ್ನು ಎಳೆದು ಧರ್ಮ ಮಾರ್ಗದಿಂದ, ಮೋಕ್ಷ ಮಾರ್ಗದಿಂದ ದೂರ ಸರಿಸ್ತವೆ. ಅವನು ಆಕಳಿನ ಮೇಲೇನೆ ಬಹಳ ಅಭಿಮಾನ ಮಾಡಿ, ಮಮತೆಯನ್ನು ಮಾಡಿ, ಪಶು ಸಂಪತ್ತಿನ ಮೇಲೇನೆ ಬಹಳ ಮೋಹ ಮಾಡುವ ವ್ಯಕ್ತಿಯಾಗಿರಬಹುದು, ಅಥವಾ ಭೂಮಿಯ ಮೇಲೆ ಬಹಳ ಅಭಿಮಾನ ಮಾಡ್ತಿರಬಹುದು, ನೀರಿನ ಮೇಲೆ ಅಭಿಮಾನ ಇಟ್ಟುಕೊಂಡಿರಬಹುದು, ಮನೆಯ ಮೇಲೆ ಇಟ್ಟುಕೊಂಡಿರಬಹುದು, ಹೆಂಡತಿ ಮಕ್ಕಳ ಮೇಲೆ ಇಟ್ಟುಕೊಂಡಿರಬಹುದು, ತನ್ನ ಕುದುರೆಯ ಮೇಲೆ ಇಟ್ಕೊಂಡಿರ್ಬೋದು. ನೋಡಿದ್ದೀರಿ ಜಗತ್ತಿನಲ್ಲಿ ಒಬ್ಬೊಬ್ಬರು ಒಂದೊಂದರ ಮೇಲೆ ಎಷ್ಟು ಮೋಹ ಮಾಡ್ತಾರೆ ಅಂತ. ಕುದುರೆಯನ್ನು ಸಾಕೋದ್ರೊಳಗೇನೆ, ಅದನ್ನು ಬೆಳೆಸೋದ್ರೊಳಗೇನೆ, ಅದನ್ನು ಪುಷ್ಟ ಮಾಡೋದ್ರೊಳಗೇನೆ, ಅದರಿಂದ ಹಣ ಸಂಪಾದನೆ ಮಾಡೋದ್ರೊಳಗೇನೆ ಇಡೀ ಆಯುಷ್ಯ ಕಳೆದವರಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೋಹ. ಅಂತೂ ಜಗತ್ತಿನೊಳಗೆ ಯಾವ ರೀತಿಯಿಂದ ಯಾರಿಗೆ ಮೋಕ್ಷ ಮಾರ್ಗದಿಂದ, ಸಾಧನ ಮಾರ್ಗದಿಂದ ದೂರ ಹೋಗುವ ಸಂದರ್ಭ ಬರ್ತದೆ ಗೊತ್ತಿಲ್ಲ.
ಎಲ್ಲ ಕಡೆಗೆ ಆಸುರಿ ಶಕ್ತಿಗಳ ಪ್ರವೇಶ ಇದೆ. ಜಗತ್ತಿನೊಳಗಿನ ಎಲ್ಲ ತರಹದ ಪ್ರಾಣಿ, ಪಶು, ಪಕ್ಷು, ಜೀವ, ಮನುಷ್ಯ ಎಲ್ಲರಿಂದಲೂ ಕೂಡ ಬಹಳ ಹುಷಾರಾಗಿ ನಾವಿರಬೇಕು. ಭಗವತ್ ತತ್ವದ ಚಿಂತನ ನಮಗೆ ಗಟ್ಟಿಯಾಗಿದ್ದರೆ ಮಾತ್ರ ಯಾವ ವಸ್ತುಗಳ ಸಂಪರ್ಕವಾದರೂ ನಮಗೆ ತೊಂದರೆ ಇಲ್ಲ. ಆ ಭಗವತ್ ತತ್ವವೇ ಆ ವಸ್ತುಗಳಿಂದ ಆಗಬಹುದಾದ ಅನರ್ಥವನ್ನು ದೂರ ಸರಿಸ್ತದೆ. ಕೃಷ್ಣ ಈ ಎಲ್ಲ ಪಶುಗಳ ನಾನಾ ವಿಧವಾದ ವಸ್ತುಗಳ ರೂಪದಲ್ಲಿ ಬಂದ ಅಸುರರನ್ನು ನಾಶ ಮಾಡಿದಂತೆ ನಾನಾ ವಿಧವಾದ ವಸ್ತುಗಳಲ್ಲಿ ಇರುವಂತಹ ನಮ್ಮ ಮಮಕಾರಗಳನ್ನು, ಅಭಿಮಾನಗಳನ್ನು, ನಾನಾ ವಿಧವಾದ ಸೆಳೆತಗಳನ್ನು, ಇನ್ನನೇಕ ವಿಧವಾದ ಪ್ರಮಾದಗಳನ್ನು ನಮ್ಮ ಮನಸ್ಸಿನೊಳಗಿರುವ ಕೃಷ್ಣ ದೂರ ಮಾಡ್ತಾನೆ. ಅದಕ್ಕಾಗಿ ನಾವು ಬಹಳ ಜಾಗರೂಕರಾಗಿ ಆ ಭಗವಂತನ ಸ್ವಾಮಿತ್ವವನ್ನು, ಗುಣಪೂರ್ಣತೆಯನ್ನು ಚಿಂತನೆ ಮಾಡ್ತಾ ಅಖಂಡವಾಗಿರಬೇಕು ಅನ್ನುವುದರ ಸಂಕೇತವಾಗಿ ಭಗವಂತ ವಿವಿಧ ರೂಪಗಳಲ್ಲಿ ಬಂದ ಅಸುರರನ್ನು ಸಂಹಾರ ಮಾಡಿದ. ಸ್ತ್ರೀ ರೂಪದಲ್ಲಿ ಬಂದವಳು ಪೂತನ, ಅವಳನ್ನು ಸಂಹಾರ ಮಾಡಿದ. ಸ್ತ್ರೀ, ದುಷ್ಟ ಸ್ತ್ರೀ, ಇದು ವಿಶ್ವಾಸಕ್ಕೆ ಅರ್ಹ ಅಲ್ಲ ಅಂತ ತೋರಿಸಿದ. ಜೊತೆಗೆ ವಿಷ ಕೊಡುವುದಕ್ಕೆ, ಹಾಲಿನ ರೂಪದಲ್ಲಿ ವಿಷ ಕೊಡುವುದಕ್ಕೆ ಬಂದಿದ್ದಾಳೆ. ದೇವರಿಗೆ ನೈವೇದ್ಯ ಮಾಡ್ತೀವಿ, ಇಂಥ ನಿಷಿದ್ಧವಾದದ್ದನ್ನು ನಾವು ನೈವೇದ್ಯ ಮಾಡಿದರೆ ದೇವರು ಸ್ವೀಕಾರ ಮಾಡೋದಿಲ್ಲ, ಮತ್ತಷ್ಟು ನಮಗೆ ನರಕವನ್ನು ಕೊಡ್ತಾನೆ, ಅನರ್ಥವನ್ನು ಕೊಡ್ತಾನೆ ಅಂತ ಇದರಿಂದ ತೋರಿಸ್ತಾನೆ ದೇವರು. ಹಾಲಿನ ರೂಪದಲ್ಲಿ ವಿಷ ಕೊಟ್ಟಳು, ಇದರ ಅರ್ಥ ನೈವೇದ್ಯ ಮಾಡ್ತೇವೆ ಎಂಬ ನೆಪದಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು, ಯಾವುದನ್ನು ತಿನ್ನಬಾರದು ಅಂತ ಶಾಸ್ತ್ರ ಹೇಳಿದೆ, ಅಂತಹ ಉಳ್ಳಾಗಡ್ಡಿಯೋ, ಬೆಳ್ಳುಳ್ಳಿಯೋ, ಶೆರೆಯೋ, ಇದ್ಯಾವುದನ್ನು ನಾವು ತಿಂತೇವೆ, ಕುಡಿತೇವೆ ಅಂದಮೇಲೆ ದೇವರಿಗೆ ಯಾಕೆ ಸಮರ್ಪಣೆ ಮಾಡಬಾರದು ಅಂತ ಯಾರಾದರೂ ದೇವರಿಗೆ ಮಾಡಿದರೆ, ಅಂತೂ ನನಗೆ ಸಮರ್ಪಣೆ ಮಾಡಿದ್ದಾನಲ್ಲ, ಏನನ್ನೇ ಮಾಡಲಿ ಮಾಡಿದ್ದಾನಲ್ಲ ಅಂತ ದೇವರು ಉದ್ಧಾರ ಮಾಡುವುದಿಲ್ಲ. ಹೇಗೆ ಹಾಲಿನ ರೂಪದಲ್ಲಿ ವಿಷ ಕೊಟ್ಟ ಪೂತನೆಗೆ ನರಕವನ್ನು ಕೊಟ್ಟ, ಅದರಂತೆ ನೈವೇದ್ಯದ ರೂಪದಲ್ಲಿ ನಿಷಿದ್ಧವನ್ನು ಕೊಡ್ತೇವೆ ಅಂದರೆ ಭಗವಂತ ಅನರ್ಥವನ್ನೇ ಕೊಡ್ತಾನೆ, ಒಳ್ಳೆಯದನ್ನು ಮಾಡೋದಿಲ್ಲ ಎಂಬುದನ್ನು ಪರಮಾತ್ಮ ತೋರಿಸ್ತಾನೆ. ಇದರಂತೆ ನಾನಾ ವಿಧವಾದ ತೃಣಾವರ್ತನನ್ನು, ಶಕಟಾಸುರನನ್ನು, ಧ್ವನಿ, ಚಮು ವೃಕ್ಷದ ರೂಪದಲ್ಲಿ ಬಂದಿದ್ದಾರೆ. ಗಿಡಮರಗಳ ಮೇಲೇ ಬಹಳ ಮೋಹ ಇರ್ತದೆ ಕೆಲವರಿಗೆ, ಅದೇ ಅವರ ಸಾಧನೆಗೆ ಅಡ್ಡಿಯಾಗತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತೋಟದೊಳಗೆ ಕುಳಿತಿರ್ತಾರೆ, ಇನ್ನೇನು ಉದ್ಯೋಗ ಮಾಡುವುದಿಲ್ಲ. ಕೆಲಸದವರು ಇರ್ತಾರೆ, ಆಳ ಮನುಷ್ಯರು ಇರ್ತಾರೆ, ನಡೆಯೋದು ನಡೀತಿರ್ತದೆ, ಬೇರೆ ಕೆಲಸ ಏನು ನನಗೆ, ಸುಮ್ಮನೆ ಕೂತೀನಿ ಅಂತಂತಾರೆ ಅಷ್ಟೇ. ಹಾಗಾದರೆ ಅವರಿಗೆ ಗಿಡಮರಗಳೇ ಸಾಧನೆಗೆ ಅಡ್ಡಿಯಾಗ್ತವೆ. ಧ್ವನಿ, ಚಮು, ನಲಕೂವರ ಮಣಿಗ್ರೀವರ ಆವೇಶದಿಂದ ಯುಕ್ತರಾದ ಆ ಅಸುರರು, ಪಾರ್ವತೀವರ ದರ್ಪಿತರಾದಂತಹ ಆ ಅಸುರರನ್ನು ಪರಮಾತ್ಮ ಸಂಹಾರ ಮಾಡಿದ. ಕೇಶಿ ಕುದುರೆಯ ರೂಪದಲ್ಲಿ, ಎತ್ತಿನ ರೂಪದಲ್ಲಿ ಬಂದ ಅರಿಷ್ಟಾಸುರ, ವತ್ಸಾಸುರ, ವ್ಯೋಮಾಸುರ ಇವರನ್ನೆಲ್ಲ ಕೊಂದಿದ್ದಾನೆ. ಪ್ರಲಂಬಾಸುರ, ಧೇನುಕಾಸುರ ಇವರನ್ನು ಬಲರಾಮನಿಂದ ಕೊಲ್ಲಿಸಿದ್ದಾನೆ. ಹೀಗೆ ಪರಮಾತ್ಮ ನಾನಾ ವಿಧವಾದ ಕಷ್ಟಗಳಿಂದ ರಕ್ಷಣೆ ಮಾಡಿದ್ದಾನೆ. ನಮಗೆ ಬಂದ ವಿವಿಧ ಕಷ್ಟಗಳನ್ನು ದೇವರು ರಕ್ಷಣೆ ಮಾಡ್ತಾನೆ ಎಂಬ ಭರವಸೆಯನ್ನು ಈ ಕಥೆಯಿಂದ ನಾವು ತಿಳಿಯಬೇಕು. 2 ಸಲ ಅಗ್ನಿಯನ್ನು ಪಾನ ಮಾಡಿದ, ಬ್ರಹ್ಮಾಂಡವನ್ನು ತೋರಿಸಿದ ಮುಖದೊಳಗೆ 2 ಸಲ ಪರಮಾತ್ಮ ಯಶೋಧಾದೇವಿಗೆ ಇಡೀ ವಿಶ್ವಾಧಾರನಾಗಿದ್ದೇನೆ ನಾನು ಅಂತ ತೋರಿಸಿದ. ಗೋವರ್ಧನ ಪರ್ವತ ಮಾತ್ರ ಎತ್ತಿದವನು ನಾನಲ್ಲ, ವಿಶ್ವವನ್ನೇ ಮುಖದೊಳಗೆ ಇಟ್ಟುಕೊಂಡವನು ಅಂತ ಪರಮಾತ್ಮ 2 ಸಲ ತನ್ನ ಮಹಾ ಸಾಮರ್ಥ್ಯವನ್ನು, ವಿಶ್ವರೂಪವನ್ನು ಭಗವಂತ ತೋರಿಸಿ ಅದ್ಭುತವಾದಂತಹ ಸರ್ವೋತ್ತಮತ್ವವನ್ನು ಸಾರಿದ್ದಾನೆ ಪರಮಾತ್ಮ. ನಾವು ದೇವರ ಹತ್ತಿರ ಇದ್ದರ ಮಾತ್ರಕ್ಕೆ ನಾವು ಮುಕ್ತರಾಗಿದ್ದೇವೆ ಅಂತ ತಿಳಿಯಬಾರದು. ಎಷ್ಟು ದೇವರ ಹತ್ತಿರ ಇದ್ದರೂ ಭಗವಂತನ ಮಾಯೆ ಬಹಳ ವಿಚಿತ್ರ. ಸ್ವತಃ ಅವನ ಜೊತೆಗೆ ಓಡಾಡಿ, ತಿಂದು, ಮಲಗಿ, ಆಟ ಆಡಿ, ಆಡಿಸಿ ಎಲ್ಲವನ್ನೂ ಮಾಡಿದ ನಂದ, ಯಶೋದೆಯರು, ದೇವಕಿ, ವಸುದೇವರು ಭಗವಂತನ ಮಾಯೆಯಿಂದ ಆವೃತರಾಗಿ ದೇವರನ್ನು ಮರೆತು ಬಿಡುತ್ತಿದ್ದರು. ಕೃಷ್ಣಂ ಮರ್ತ್ಯಂ ಹಿಮೇನಿರೆ ಅಂದಮೇಲೆ ನಮ್ಮ ಹತ್ರ ಕೈಯಾಗಿದ್ದ ಶಾಲಿಗ್ರಾಮಗಳು ಓಡಾಡ್ತಾವೆ, ಪ್ರತಿಮಾ ಓಡಾಡ್ತಾವೆ ಅಂದರೆ ನಮ್ಮದು ಮೋಕ್ಷ ಸಿಕ್ಕಾಗೆ ಅಂತ ನಾವು ತಿಳಿಯಬಾರದು. ಪೂಜೆನೇ ಮಾಡದೇ ಇದ್ದವರಿಗಿಂತಲೂ ಪೂಜಾ ಮಾಡುವಂತಹ ವ್ಯಕ್ತಿಗಳು ಶ್ರೇಷ್ಠ, ಇಲ್ಲ ಅಂತ ಅರ್ಥ ಅಲ್ಲ. ಇದರರ್ಥ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಮುಗಿದೋಯ್ತು, ನಮ್ಮ ಮನೆಯೊಳಗೆ ದೇವರಿದ್ದಾರಲ್ರಿ ರಗಡಾಯಿತು ಅಂತಂದರೆ, ಮನೆಯೊಳಗೆ ದೇವರಿದ್ದರೆ ಏನಾಯಿತು? ಮನದೊಳಗೆ ದೇವರು ಬರಬೇಕು. ಮನೆಯೊಳಗೆ ದೇವರು ಇದ್ದರೆ ಸಾಲದು, ಮನಸ್ಸಿನಲ್ಲಿ ದೇವರು ಬರಬೇಕು. ಇದನ್ನು ಯಶೋಧ ಹಾಗೂ ನಂದ ಮತ್ತು ದೇವಕಿ ವಸುದೇವರ ಸಂಪರ್ಕದಲ್ಲಿ ದೇವರು ಅವರ ವಿಚಿತ್ರವಾದಂತಹ ಭಾವನೆಗಳನ್ನು ತನ್ನ ಮಾಯೆಯಿಂದ ಹುಟ್ಟಿಸಿ ನಮಗೆಲ್ಲ ತಿಳಿಸಿದ್ದೇನು ಅಂದರೆ, ಅಂತಹ ಮಹಾನುಭಾವರು ದ್ರೋಣ, ಇವನು ವಸು, ನಂದ, ಅವರಂತೂ ಕಶ್ಯಪ ಋಷಿಗಳು. ಇಂತಹ ಮಹಾನುಭಾವರಿಗೇನೇ ಈ ಪರಿಸ್ಥಿತಿ ಇರಬೇಕಾದರೆ ನಮ್ಮಂತಹ ಪಾಮರರು ಭಗವಂತನಲ್ಲಿ ಮನಸ್ಸಿಡುವುದಕ್ಕೆ ಬಹಳ ಪ್ರಯತ್ನಶೀಲರಾಗಬೇಕು ಅಂತ ಪರಮಾತ್ಮ ತೋರಿಸಿದ್ದಾನೆ. ಮುಂದೆ ಕಂಸನನ್ನು ಸಂಹಾರ ಮಾಡಿದ ದುಷ್ಟ ಶಕ್ತಿ
ಕಾಮದ ಪ್ರತೀಕ, ಕಾಮದ ಅಭಿಮಾನಿಯಾದಂತಹ ಅಸುರರನ್ನು ಸಂಹಾರ ಮಾಡಿ ಪರಮಾತ್ಮ ಭಗವಂತನ ಜ್ಞಾನದ ಸಂಪಾದನೆಗೆ ಮೊದಲಿಗೆ ವೈರಾಗ್ಯ, ಕಾಮ ನಿಗ್ರಹ ಇದು ಅತ್ಯಂತ ಅಗತ್ಯ ಅಂತ ತೋರಿಸಿಕೊಟ್ಟ. ವಿರಕ್ತಾನಾಮೇವ ಚ ಜ್ಞಾನಂ, ವೈರಾಗ್ಯ ಬಂದರೇನೆ ನಮಗೆ ಜ್ಞಾನ, ಕಾಮದ ನಿಗ್ರಹವಾದರೇನೆ ವೈರಾಗ್ಯ. ಕಾಮದ ಅಭಿಮಾನಿ ದುರಭಿಮಾನಿ ಅವನು ಕಾಲನೇಮಿ, ಅವನನ್ನು ಸಂಹಾರ ಮಾಡಿ ಪರಮಾತ್ಮ ಶ್ರೇಷ್ಠವಾದಂತಹ ಸತ್ಕಾಮನೆಗಳನ್ನು ನಾವು ಪಡೆಯಬೇಕು ಅಂತ ತೋರಿಸುವುದಕ್ಕಾಗಿ ಪ್ರದ್ಯುಮ್ನನೆಂಬ ಕಾಮನ ಅವತಾರನಾದ ಪ್ರದ್ಯುಮ್ನನಿಗೆ ಜನ್ಮ ಕೊಟ್ಟ. ದುಷ್ಟಕಾಮನಾದ ಕಾಲನೇಮಿಗೆ ಸಂಹಾರ ಮಾಡಿದ. ನಮ್ಮ ಮನಸ್ಸಿನಲ್ಲಿರುವ ದುಷ್ಟವಾದ ದುರಾಶೆಗಳನ್ನು ಕಳೆದುಕೊಳ್ಳಬೇಕು, ಸದಿಚ್ಛೆಯನ್ನು ಮಾಡಬೇಕು, ಒಳ್ಳೆಯ ಇಚ್ಛೆಗಳನ್ನು ಮಾಡಬೇಕು, ಓದಬೇಕು. ಬೇಕಾದ್ದಾಗಲಿ ಕನಿಷ್ಠ ಪ್ರತಿ ವರ್ಷ ಒಂದು ಸಲ ಆದರೂ ಭಾಗವತ ಶ್ರವಣ ಮಾಡಬೇಕು. ಜೀವನದೊಳಗೆ ಒಂದು 4 ಸಲ ಆದರೂ ಮಹಾಭಾರತದ ಶ್ರವಣ ಮಾಡಬೇಕು, ಹರಿವಂಶವನ್ನು ಕೇಳಬೇಕು, ರಾಮಾಯಣ ಶ್ರವಣ ಮಾಡಬೇಕು. ಈ ತರಹದ ಸದಿಚ್ಛೆಗಳು ಇವೆ ನೋಡಿ, ಒಳ್ಳೆ ಸಂಕಲ್ಪಗಳೇನಿವೆ ಇವುಗಳನ್ನು ಮತ್ತೆ 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 ಮಾಡಬೇಕು. ಒಂದು ಸಲ ಮಾಡಿದರೆ ಸಾಲದು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಪ್ರದ್ಯುಮ್ನನನ್ನು 2 ಸಲ ಹುಟ್ಟಿಸಿದ ಅಂತ ತಿಳ್ಕೊಂಡ್ರಿ. ಏಕಲವ್ಯನ ಜೊತೆಗೆ ಯುದ್ಧ ಮಾಡಬೇಕಾಗಿತ್ತು, ಪ್ರದ್ಯುಮ್ನನ್ನು ಹೊಟ್ಟೆಯಿಂದ ತೆಗೆದ, ಏಕಲವ್ಯನನ್ನು ಓಡಿಸಿದ, ಮತ್ತೆ ಹೊಟ್ಟೆ ಒಳಗೆ ಹಾಕ್ಕೊಂಡ. ಮತ್ತೊಮ್ಮೆ ವಕ್ರಾಸುರನನ್ನು ಸಂಹಾರ ಮಾಡಬೇಕಾಗಿತ್ತು, ಪ್ರದ್ಯುಮ್ನನ್ನು ಹೊರಗೆ ತೆಗೆದ, ವಕ್ರಾಸುರನನ್ನು ಸಂಹಾರ ಮಾಡಿಸಿದ, ಒಳಗೆ ಹಾಕ್ಕೊಂಡ. ಮತ್ತೆ ರುಕ್ಮಿಣಿ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿಸಿದ ಆ ಕಾಮನನ್ನು, ಪ್ರದ್ಯುಮ್ನನನ್ನು. ಸದಿಚ್ಛೆಯನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ವಿಘ್ನ ಬರಬಹುದು. ಶಂಬರಾಸುರ, ಕೃಷ್ಣ ಪರಮಾತ್ಮ ಪ್ರದ್ಯುಮ್ನನಿಗೆ ಜನ್ಮ ಕೊಡೋದೇ ತಡ, ಶಂಬರಾಸುರ ಒಯ್ದು ಅದನ್ನು ಸಮುದ್ರದೊಳಗೆ ಹಾಕಿದ. ನಾವು ಬೇಕಾದಷ್ಟು ಒಳ್ಳೆಯ ಇಚ್ಛೆ ಮಾಡ್ತೀವಿ, ಹೀಗೆ ಮಾಡಬೇಕು ಅಂತ. ಅದಕ್ಕೆ ಶಂಬರಾಸುರನಂತಹ ಆ ಒಳ್ಳೆಯ ಇಚ್ಛೆಗಳನ್ನು ನಾಶ ಮಾಡುವ ದೈತ್ಯರು ಬೇಕಾದಷ್ಟು ಜನ ಇದ್ದಾರೆ, ಇವತ್ತೂ ಇದ್ದಾರೆ. ದೈತ್ಯರು ಅಂದರೆ ಏನು, ಕೋಡಿರಬೇಕು, ಕ್ವಾರಿ ಹಲ್ಲಿರಬೇಕು ಅಂತ ಅರ್ಥ ಅಲ್ಲ. ಸಾಧನೆಗೆ ಅಡ್ಡಿ ಆಗ್ತಾರೆ ಅಂದರೆ ಅವರು ಅಸುರರು ಅಂತೇ ಅರ್ಥ. ಅಸುರಾವೇಶವಾದರೂ ಇರ್ತದೆ ಕನಿಷ್ಠ. ಹಾಗಾದರೆ ಪ್ರದ್ಯುಮ್ನನನ್ನು, ಅರ್ಥಾತ್ ಪ್ರದ್ಯುಮ್ನ ಇವನು ಕಾಮಕ್ಕೆ ಅಭಿಮಾನಿ, ಸದಿಚ್ಛೆಯ ಸಂಕೇತ. ಸದಿಚ್ಛೆಗೆ ಜನ್ಮ ಕೊಟ್ಟರೆ ದೇವರು, ಶಂಬರಾಸುರ ಅದನ್ನು ಸಮುದ್ರದಲ್ಲಿ ಹಾಕಿದ. ಇದರರ್ಥ ದೇವರ ಇಚ್ಛೆಯನ್ನು ಕತ್ತರಿಸುವವರಿದ್ದಾರೆ ಅಂತ ಅರ್ಥ ಅಲ್ಲ, ಜೀವರಿಗೆ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಆದರೆ ಕೊನೆಗೂ ಏನಾಯಿತು, ಸದಿಚ್ಛೆ, ದೇವರನ್ನು ಭಜಿಸಬೇಕು, ಶಾಸ್ತ್ರ ಓದಬೇಕು, ಸೇವೆ ಮಾಡಬೇಕು, ಧರ್ಮ ಮಾಡಬೇಕು, ಈ ಇಚ್ಛೆ ನಮಗೆ ದೃಢವಾಗಿ ಇದ್ದದ್ದೇ ಆದರೆ ಅದು ಎಲ್ಲಿ ಹೋದರೂ ಕೊನೆಗೂ ತನ್ನ ಕೆಲಸವನ್ನು ಸಾಧಿಸಿಯೇ ತೀರ್ತದೆ. ಸಮುದ್ರದೊಳಗೆ ಹೋಗಿದರೂ ಅಲ್ಲಿ ಮೀನು ನುಂಗಿತು, ಬದುಕಿದ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ಮತ್ಸ್ಯರೂಪಿಯಾದಂತಹ ಪರಮಾತ್ಮನೇ ತನ್ನ ಮಗ ಅಲ್ಲಿ ಹೋದಾಗ ಇನ್ನೊಂದು ಮತ್ಸ್ಯಕ್ಕೆ ಅನುಗ್ರಹ ಮಾಡಿ ಆ ಮತ್ಸ್ಯದಲ್ಲಿ ಆ ಮಗನ ರಕ್ಷಣೆಯನ್ನು ಮಾಡಿದ. ಮತ್ಸ್ಯನೇ ರಕ್ಷಣೆ ಮಾಡಿದ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಮುಂದೆ ಕೊಯ್ತಾರ ಆ ಮೀನವನ್ನು, ಈ ಮತ್ಸ್ಯನನ್ನು ಕೊಯ್ಲಿಕ್ಕೆ ಆಗುವುದಿಲ್ಲ. ಆದರೆ ಮತ್ತೊಂದು ಮತ್ಸ್ಯಕ್ಕೆ ಅನುಗ್ರಹ ಮಾಡಿ ದೇವರು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ನೀರಿನಲ್ಲಿ ಮುಳುಗುವಾಗ ಈ ಅನುಸಂಧಾನದಿಂದ ಮುಳುಗಿರಿ. ಮತ್ಸ್ಯರೂಪಿಯಾದ ಪರಮಾತ್ಮ ನಮ್ಮನ್ನು ನೀರಿನಲ್ಲಿ ರಕ್ಷಣೆ ಮಾಡ್ತಾನಲ್ಲ, ಮತ್ಸ್ಯ ರೂಪದಿಂದಲೇ ರಕ್ಷಣೆ ಮಾಡಿದ ಪರಮಾತ್ಮ ಪ್ರದ್ಯುಮ್ನನನ್ನು. ಅಲ್ಲಿಂದ ಮತ್ತೆ ಪ್ರದ್ಯುಮ್ನ ಬಂದ, ಅದೇ ಶಂಬರನ ಮನೆಯೊಳಗೆ ಬೆಳೆದ, ಅವನನ್ನೇ ಕೊಂದ. ಮತ್ತೆ ಕೃಷ್ಣ ಪರಮಾತ್ಮನ ಹತ್ತಿರ ಬಂದು ಸುಂದರವಾದ ರೀತಿಯಲ್ಲಿ ಒಳ್ಳೆ ಲಾವಣ್ಯಯುಕ್ತನಾಗಿ ರತಿಯ ಜೊತೆಗೆ ವಿಹಾರ ಮಾಡ್ತಾ ಬೇಕಾದಷ್ಟು ಅಸುರರ ಸಂಹಾರ ಮಾಡಿ ತನ್ನ ಕಾರ್ಯವನ್ನು ಸಾಧಿಸಿ ತೋರಿಸಿದ. ಇಚ್ಛೆಯನ್ನು ಮಾಡಲು ಹೆದರಬೇಡಿ, ಸಂಕಲ್ಪ ಮಾಡಿ. ಸಂಕಲ್ಪ ಮಾಡೋದಕ್ಕೇನೆ ಹೆದರುವ ಜನ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ, ಶ್ರೀಮದಾಚಾರ್ಯರು ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಖಡಾಖಂಡಿತವಾಗಿ ಆದೇಶ ಕೊಟ್ಟರು, ಇಚ್ಛೆ ಮಾಡೋದಕ್ಕೆ ಹಿಂದೆ ಬೀಳಬೇಡಿ, ನೀವು ಮಾಡೋದೆಂದಾದರೂ ಮಾಡಿ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಚ್ಛೆ ಮಾಡಿ, ಮಾಡಬೇಕು ಅನ್ನುವಂತಹ ಒಂದು ಸದಿಚ್ಛೆ ನಿಮ್ಮೊಳಗಿರಲಿ, ದೇವರು ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ ಇದು ಅವನಿಗೇ ಗೊತ್ತು. ಊಹೆ ಮಾಡಲಿಕ್ಕೆ ಸಾಧ್ಯವೇ? ಪ್ರದ್ಯುಮ್ನ ಹೇಗೆ ಬೆಳೆದ, ಹೇಗೆ ಬಂದ ಅಂತ. ಎಷ್ಟು ಸುಂದರವಾದ ಕಥೆ. ಎಲ್ಲಿಯೋ ಬಿದ್ದ, ಹೇಗೋ ಬೆಳೆದ, ತನ್ನ ಹೆಂಡತಿ ಕೈಯೊಳಗೆ ಸಿಕ್ಕ, ತನ್ನ ಶತ್ರುವಿನ ಮನೆಯೊಳಗೆ ಬೆಳೆದ, ಅವನನ್ನು ಕೊಂದ, ಹೆಂಡತಿನ ಕರ್ಕೊಂಡು ಬಂದ. ಹಾಗಾದರೆ ನಾವು ಕೃಷ್ಣ ಕಾಮನಿಗೆ ಜನ್ಮ ಕೊಡುವ ಮೂಲಕ ಸದಿಚ್ಛೆಗೆ ಜನ್ಮ ಕೊಡಿ, ಸದಿಚ್ಛಾ ಮಾಡಿ, ಸತ್ಯ ಸಂಕಲ್ಪ ಮಾಡಿ, ಶುದ್ಧವಾದ ಸಂಕಲ್ಪ ಮಾಡಿ. ಅದನ್ನು ದೇವರು ಹೇಗೋ ಈಡೇರಿಸ್ತಾನೆ. 1000 ವಿಘ್ನ ಬರಬಹುದು, ಕೊನೆಗೂ ನಿಮ್ಮ ಸದಿಚ್ಛೆ ಗೆಲ್ತದೆ. ಪ್ರಾಮಾಣಿಕವಾಗಿದ್ದರೆ, ಭಗವಂತನ ಅನುಗ್ರಹವನ್ನು, ಗುರುಗಳ, ದೇವತೆಗಳ, ವಾಯುದೇವರ ಅನುಗ್ರಹವನ್ನು ಆಕಾಂಕ್ಷಿಸಿದರೆ ಆ ಇಚ್ಛೆ ಪರಿಪೂರ್ಣವಾಗ್ತದೆ ಅನ್ನುವುದನ್ನು ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ಭಗವಂತ ಕಂಸನ ಸಂಹಾರವನ್ನು ಮಾಡಿ, ಜರಾಸಂಧ 20
3 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು 18 ಬಾರಿ ಬಂದರೆ 18 ಸಲ ಅವನನ್ನು ಸೋಲಿಸಿ ಅಷ್ಟೆಲ್ಲ ದುರ್ಜನರನ್ನು ನಾಶ ಮಾಡಿ ಅದರೊಳಗಿರುವ ಸಜ್ಜನರನ್ನು ಮಾತ್ರ ಪರಮಾತ್ಮ ರಕ್ಷಣೆ ಮಾಡಿ ಕೊನೆಗೂ ಭೀಮಸೇನ ದೇವರಿಂದ ಜರಾಸಂಧನ ವಧವನ್ನು ಮಾಡಿಸಿ ಅವನ ಮಗನಾದ ಸಹದೇವನಿಗೆ ಪಟ್ಟವನ್ನು ಕಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಮುಚುಕುಂದನ ಉದ್ಧಾರ ಮಾಡಿದ. 3 ಕೋಟಿ ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದ ಕಾಲಯವನನನ್ನು ಇಷ್ಟು ಮಹಾಶಕ್ತಿ ಸಾಮರ್ಥ್ಯ ಇರುವಂತಹ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಅಂತೇ ಹುಟ್ಟಿದಂತಹ ರುದ್ರದೇವರ ವರ ಪಡೆದ ಆ ಕಾಲಯವನನನ್ನು ನಾನು ಬೇಕಾಗಿಲ್ಲ, ನಮ್ಮ ವಾಯುದೇವರು ಬೇಕಾಗಿಲ್ಲ, ಇಂದ್ರ ಬೇಡ, ಚಂದ್ರ ಬೇಡ, ಒಬ್ಬ ಸಾಮಾನ್ಯ ರಾಜ ನನ್ನ ಭಕ್ತ ಚಕ್ರವರ್ತಿ ಅವನು ಎದ್ದು ಹೊಡೆಯೋದು ಬೇಡ, ಕಣ್ಣು ತೆಗೆದು ನೋಡಿದ್ರೆ ಸುಟ್ಟು ಬೂದಿ ಆಗ್ತಾನೆ ಇವನು ಅಂತ ತೋರಿಸಿ ಕೃಷ್ಣ ಏನು ತೋರಿಸಿದ? ನಾನು ಇಷ್ಟು ದಿವಸ ಮಾಡಿದ್ದೆಲ್ಲ ಏನು ಅಸುರರ ವಧ ಇದೆ, ಇದು ಲೀಲಾ ಮಾತ್ರ. ನಾನು ಇಚ್ಛಾ ಮಾಡಿದರೆ ಏನೇನೇನೇನೇನೇನು ಶ್ರಮ ಪಡೋದೇ ಕಾರಣ ಇಲ್ಲ. ಇಚ್ಛಾ ಮಾತ್ರದಿಂದ ಇವರೆಲ್ಲ ಸುಟ್ಟು ಸಾಯ್ತಾರೆ. ನನ್ನ ಭಕ್ತನಿಂದಲೇ ಸುಡಿಸಿ ಸಾಯಿಸಿದೆ ಈ ಕಾಲಯವನಂತಹ ರುದ್ರದೇವರ ವರದಿಂದಲೇ ಹುಟ್ಟಿದ ಮಹಾ ದೈತ್ಯನನ್ನು. ಇನ್ನುಳಿದ ದೈತ್ಯರನ್ನು ಹೀಗೆ ಮಾಡುವ ಸಾಮರ್ಥ್ಯ ನನಗಿತ್ತು. ನಾನೇ ಹೋಗಿ ಹೊಡೆದು ಗುದ್ದಾಡಿ ಯುದ್ಧಾಡಿ 18 ದಿವಸ 20 ದಿವಸ ಜಗಳಾಡಿ ಕೊಲ್ಲಬೇಕಾದದ್ದಿಲ್ಲ. ಭೂಭಾರಹರಣ ಆಗಬೇಕಾಗಿದೆ, ಅನೇಕರು ಒತ್ತಟ್ಟಿಗೆ ಸೇರಲಿ ಅನ್ನೋದಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದೇ ಹೊರತು ನನಗೆ ಅಸಾಮರ್ಥ್ಯವಿಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮ ಈ ಮೂಲಕವಾಗಿ ತೋರಿಸಿದ್ದಾನೆ. ಅಂತಹ ಪರಮ ಭಗವದ್ಭಕ್ತನಾದ ಮುಚುಕುಂದನನ್ನು ಉದ್ಧಾರ ಮಾಡಿದ ಮುಕುಂದ ಶ್ರೀಹರಿ. ಮುಂದೆ ಕೃಷ್ಣ ಪರಮಾತ್ಮ ರುಕ್ಮಿಣಿ ಪರಮ ಭಗವದ್ಭಕ್ತಳಾದ ಅನಾದಿ ಕಾಲದಿಂದಲೂ ಭಗವದೇಕನಿಷ್ಠಳಾದಂತಹ ನಿತ್ಯಾವಿಯೋಗಿನಿಯಾದ ಮಹಾಲಕ್ಷ್ಮಿಯ ಅವತಾರಳಾದಂತಹ ರುಕ್ಮಿಣೀ ದೇವಿಯನ್ನು ಪರಮಾತ್ಮ ಇನ್ಯಾರೂ ಆ ಲಕ್ಷ್ಮೀದೇವಿಯ ಅಂಗಸಂಗವನ್ನು ಅಪೇಕ್ಷೆ ಪಡಲು ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ವೇದಗಳಿಗೆ ಇನ್ಯಾವ ದೇವತೆಗಳೂ ಮುಖ್ಯವಾಗಿ ಪ್ರತಿಪಾದ್ಯರಲ್ಲ. ಸರ್ವೋತ್ತಮತ್ವೇನ ವೇದಗಳಿಂದ ಪ್ರತಿಪಾದ್ಯನಾಗಬೇಕು, ಪರಮಾತ್ಮ ಒಬ್ಬನೇ ಪ್ರತಿಪಾದ್ಯನಾಗಬೇಕು. ಇನ್ಯಾರೂ ಅಲ್ಲಿ ಕೈ ಹಚ್ಚೋ ಹಾಗಿಲ್ಲ, ಪ್ರಯತ್ನ ಮಾಡೋ ಹಾಗಿಲ್ಲ. ಆ ಸಮಗ್ರ ಶಾಸ್ತ್ರಗಳ ಮುಖ್ಯ ಪ್ರತಿಪಾದ್ಯನಾದವನು ಸರ್ವೋತ್ತಮನಾದವನು ನಾನೇ. ವೇದಗಳ ಪ್ರತೀಕ ರುಕ್ಮಿಣಿ, ಆ ರುಕ್ಮಿಣಿ ನನಗೇ ಸೇರಬೇಕು. ಇದರರ್ಥ ಎಲ್ಲ ವೇದಗಳು ನನ್ನನ್ನೇ ಕೊಂಡಾಡಬೇಕು ಸರ್ವೋತ್ತಮ ಅಂತ ಎಂಬ ಎರಡೂ ತತ್ವಗಳನ್ನು ಲಕ್ಷ್ಮೀದೇವಿಯ ಸಂಘವನ್ನು ಇನ್ನೊಬ್ಬರು ಮಾಡಲು ಸಾಧ್ಯ ಇಲ್ಲ. ಅವಳಿಂದ ಅಭಿಮನ್ಯಮಾನವಾದ ವೇದಗಳ ಮುಖ್ಯ ಪ್ರತಿಪಾದ್ಯರು ಇನ್ನೊಬ್ಬರಲ್ಲ, ನಾನೇ ಎಂಬುದಾಗಿ ಕೃಷ್ಣ ಪರಮಾತ್ಮ ಸಿದ್ಧಪಡಿಸಿ ತೋರಿಸಿದ್ದಾನೆ. ಅದರಂತೆ ಭಗವಂತ ಸತ್ಯಭಾಮ, ಜಾಂಬವತಿ, ಇನ್ನಿತರ ಮಹಿಷಿಯರು, ಅದಲ್ಲದೆ ಅಗ್ನಿಪುತ್ರರು ತಪಸ್ಸು ಮಾಡಿ ಅಪ್ಸರಾ ಸ್ತ್ರೀಯರಾಗಿ ರಾಜಕುಲದಲ್ಲಿ ಹುಟ್ಟಿ 16,100 ಜನ ನರಕಾಸುರನಿಂದ ಇಡಲ್ಪಟ್ಟವರು, ಅವರನ್ನೂ ಪರಮಾತ್ಮ ಮದುವೆ ಮಾಡಿಕೊಂಡು ಉದ್ಧಾರ ಮಾಡಿದ್ದಾನೆ. ಅವರವರು ಏನೇನೋ ತಪಸ್ಸು ಮಾಡಿರ್ತಾರೆ, ಏನೇನೋ ವಿಧವಾದ ವರಗಳನ್ನು ಕೇಳಿಕೊಂಡಿರ್ತಾರೆ. ಅವರವರಿಗೆ ಬೇಕಾಗಿರತಕ್ಕಂತಹ ಕಷ್ಟಗಳನ್ನು ಕಳೆದು ಇಚ್ಛೆಗಳನ್ನು ಪೂರ್ಣೆ ಮಾಡಬೇಕಾಗಿದ್ದರೆ ಭಗವಂತ ಮಾಡಬೇಕು. ಅವನು ಮಾಡ್ತಾನೆ ಅಂತ ಇನ್ನೊಬ್ಬರು ಮಾಡಿದರೆ ಅದು ಸರಿ ಹೋಗುವುದಿಲ್ಲ. ಅಷ್ಟೆಲ್ಲ ಜನ ಕಾಮಯುತರಾದ ಭಕ್ತರು ಕೆಲವರು, ಅವರನ್ನೂ ಪರಮಾತ್ಮ ಉದ್ಧಾರ ಮಾಡಿದ ಗೋಪಿಕಾಸ್ತ್ರೀಯರನ್ನು ಹಾಗೂ ಈ 16,100 ಜನರನ್ನು. ದ್ವೇಷ ಮಾಡದೇ ಇದ್ದರೂ ದ್ವೇಷ ಮಾಡುವವರ ಜೊತೆಗೆ ಸಹವಾಸ ಮಾಡಿದ ಭಕ್ತರು, ಜಯ ವಿಜಯರು, ಶಿಶುಪಾಲ ದಂತವಕ್ರ. ದ್ವೇಷ ಮಾಡದಿದ್ದರೂ ದ್ವೇಷ ಮಾಡುವವರ ಜೊತೆಗೇನೆ ದೇಹದೊಳಗೆ 100 ವರ್ಷಗಟ್ಟಲೆ ಎಷ್ಟೋ ವರ್ಷಗಳವರೆಗೆ ಸಹವಾಸ ಮಾಡಿದರೂ ಪರಮಾತ್ಮ ಅವರ ಅನಾದಿಯಾದ ಭಕ್ತಿಗೆ ಮೆಚ್ಚಿ ತಾತ್ಕಾಲಿಕವಾದ ದ್ವೇಷಗಳ ಸಹವಾಸದಿಂದ ಆದ ಕಿಂಚಿತ್ ಮನೋವಿಕಾರವನ್ನು ಕ್ಷಮಿಸಿ ಆ ಶಿಶುಪಾಲ ದಂತವಕ್ರರೊಳಗಿರುವ ಜಯ ವಿಜಯರಿಗೆ ಉದ್ಧಾರ ಮಾಡಿದ. ಆದರೆ ಶಿಶುಪಾಲನನ್ನು ಮಾತ್ರ ಆ ದೈತ್ಯನಿಗೆ ಸಂಹಾರ ಮಾಡಿ ಅವನಿಗೆ ತಮಸ್ಸು ಕಳಿಸಿದ್ದಾನೆ. ದಂತವಕ್ರನಿಗೂ ಮುಂದೆ ಸಂಹಾರ ಮಾಡ್ತಾನೆ ಪರಮಾತ್ಮ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತ ಆ ಎಲ್ಲ ದುರ್ಜನರನ್ನು, ದುಷ್ಟ ದೈತ್ಯರನ್ನು ಸಂಹಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದ್ದಾನೆ. ಶ್ರುತದೇವ, ಬಹುಲಾಶ್ವ, ಉದ್ಧವ, ಅಕ್ರೂರ, ಒಬ್ಬರೇ ಇಬ್ಬರೇ, ಅರ್ಜುನ, ಪಾಂಡವರಂತೂ ಸರಿಯೇ ಸರಿ. ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರನ್ನು ಉದ್ಧವ, ಅಕ್ರೂರ, ನಾರದರು, ಶ್ರುತದೇವ, ಬಹುಲಾಶ್ವ, ನಂದ, ಯಶೋಧ, ದೇವಕಿ, ವಸುದೇವ, ಗೋಪಾಲಕರು, ಯಾದವರು, ಹೀಗೆ ಕೋಟಿ 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 ಭಕ್ತರನ್ನು, ಸಮಕಾಲದಲ್ಲಿದ್ದವರನ್ನು, ಅನಾದ್ಯನಂತ ಕಾಲದಲ್ಲಿರುವ ಅನಂತ ಭಕ್ತರನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಅಷ್ಟೆಲ್ಲ ಭಕ್ತರ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಸಾಕು.
ಬರೀ ಕೃಷ್ಣನನ್ನು ನೆನೆಸಿದರೆ ಏನೂ ಆಗೋದಿಲ್ಲ. ನಮ್ಮನ್ನು ಇದೇ ಸಂಸಾರದೊಳಗೆ ನೆನೆಸ್ತಾನಷ್ಟೇ. ಬರೀ ಕೃಷ್ಣನನ್ನು ನೆನೆಸಿದರೆ ಆ ಎಲ್ಲ ಭಕ್ತರಿಗೆ ನಮಸ್ಕಾರ ಮಾಡಬೇಕು. ನೀವು ಮಾಡುವ ಹಿಂದೆ ಮುಂದಿನ ನಮಸ್ಕಾರಗಳಲ್ಲಿ ಅದು ಅನುಸಂಧಾನ ಇಟ್ಟುಕೊಳ್ಳಿ. ಆ ಕ್ರೂರನಿಗೆ, ಆ ಉದ್ಧವನಿಗೆ, ಆ ಮುಚುಕುಂದನಿಗೆ, ಆ ಗೋಪಿಕಾಸ್ತ್ರೀಯರಿಗೆ, ಆ 16,108 ಜನರಿಗೆ, ಪರಮಾತ್ಮನ ಮಹಿಷಿಯರಿಗೆ, ಪಾಂಡವರಿಗಂತೂ ಸರಿಯೇ ಸರಿ, ಇನ್ನಿತರ ಯಾದವರಿಗೆ, ಯಾರ್ಯಾರು ಕೃಷ್ಣ ಪರಮಾತ್ಮನ ಬಾಂಧವರೋ ಅವರೆಲ್ಲ ದೇವತೆಗಳ ಅವತಾರ ಅಂತಾನೆ ಭಾಗವತ ಹಾಗೂ ಶ್ರೀಮದಾಚಾರ್ಯರು ಇಬ್ಬರೂ ಸ್ಪಷ್ಟ ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂತಹ ಎಲ್ಲ ದೇವತೆಗಳಿಗೂ, ಆ ಎಲ್ಲ ಭಗವದ್ಭಕ್ತರಿಗೂ, ಚಕ್ರವರ್ತಿಗಳಿಗೂ, ಋಷಿಗಳಿಗೂ, ಮುನಿಗಳಿಗೂ, ಯಾಕೆಂದರೆ ಕೃಷ್ಣ ಒಂದು ಬಿಟ್ಟು 10 ಸಲ ಹೇಳಿದ್ದಾನೆ ಬರೀ ದಶಮಸ್ಕಂಧದಲ್ಲಿ, ನಿಮ್ಮ ಉದ್ಧಾರ ಆಗಬೇಕಾಗಿದ್ದರೆ ಋಷಿಗಳಿಗೆ ನಮಸ್ಕಾರ ಮಾಡಿರಿ, ಮುನಿಗಳಿಗೆ ನಮಸ್ಕಾರ ಮಾಡಿರಿ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿರಿ, ಅವರಿಂದ ನಿಮ್ಮ ಉದ್ಧಾರ ಅಂತ ವಸುದೇವ ದೇವಕಿಯರಿಗೆ ಹೇಳಿದ, ಶ್ರುತದೇವ ಬಾಹುಲಾಶ್ವರಿಗೆ ಹೇಳಿದ, ಇನ್ನಿತರ ಜನರಿಗೆ ಹೇಳಿದ ಪರಮಾತ್ಮ. ಅಂದಮೇಲೆ ಆ ಎಲ್ಲ ಮಹನೀಯರಿಗೆ, ಜ್ಞಾನಿಗಳಿಗೆ ನಮಸ್ಕರಿಸಿ ಅವರ ಅಂತರ್ಯಾಮಿಯಾದಂತಹ ಸಕಲ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಸ್ಮರಿಸ್ತಾ ಅವನಿಗೆ ನಮನಗಳನ್ನು ಸಲ್ಲಿಸ್ತಾ, ಅಂತಹ ಭಗವಂತನ ಸುಧಾಮ ಪರಮ ವಿರಕ್ತನಾದಂತಹ ಭಗವದ್ಭಕ್ತ, ನಿಷ್ಕಾಮ ಭಕ್ತ, ಏನೂ ಬೇಡಲಿಲ್ಲ, ಎಲ್ಲ ಕೊಟ್ಟ ಪರಮಾತ್ಮ. ನೀವೇನು ಬೇಡಬೇಡಿ, ಆದರೆ ನಿಮ್ಮನ್ನು ಎಲ್ಲ ವಿಧವಾದಂತಹ ಕಷ್ಟಗಳಿಂದ ನಾನು ಉದ್ಧಾರ ಮಾಡುತ್ತೇನೆ ಅಂತ ಆ ಸುಧಾಮನ ಚರಿತ್ರೆಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಅಂತಹ ನಿಷ್ಕಾಮ ಭಕ್ತನಾದ ಸುಧಾಮನಿಗೂ ಶತಶಃ ನಮನಗಳನ್ನು ಸಲ್ಲಿಸಿ ಅವರೆಲ್ಲರ ಅಂತರ್ಯಾಮಿಯಾಗಿರುವಂತಹ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ, ಶುದ್ಧವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಲಿ. ಪರಮಾತ್ಮನಲ್ಲಿ ಯಾವುದೇ ಕರ್ಮಗಳನ್ನು ಮಾಡುವಾಗ, ಯಾವುದೇ ವಿಧವಾದ ಉಪಾಸನೆಯನ್ನು ಮಾಡುವಾಗ ಇದು ಬೇಕು ಅದು ಬೇಕು ಅನ್ನೋದು ಬೇಡದೇ ಇರೋ ಹಾಗೆ ಮನಸ್ಸನ್ನು ದೇವರು ಕೊಡಲಿ. ಇಷ್ಟನ್ನೇ ಆ ಭಗವಂತನಲ್ಲಿ ಪುನಃ ಪ್ರಾರ್ಥಿಸ್ತಾ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಪರಮಾತ್ಮ ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಸ್ವವಂದನಂ ಯಥಾ ಪಿತ್ರಾ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುಧೀನಾ ಭವೇತ್ ಜೀವಕೃತಿ ಇತ್ಯಪಿ. ಶ್ರೀಕೃಷ್ಣ ಪರಮಾತ್ಮ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಅಶ್ವಮೇಧ ಯಾಗ ಪಾಂಡವರು ಮಾಡಿದರು, ರಾಜಸೂಯಾಶ್ವಮೇಧಗಳನ್ನು ಸೇರಿಸಿ ಮಾಡಿದರು. ಆ ರೀತಿಯಾದ ಅಶ್ವಮೇಧ ಯಾಗ ಎಷ್ಟೋ ದಿನಗಳವರೆಗೆ ನಡೆಯುವ ಅಶ್ವಮೇಧ ಅಲ್ಲ. ಒಂದೊಂದು ಅಶ್ವಮೇಧವನ್ನು 3 ವರ್ಷ ಮಾಡಿದ್ದಾರೆ ಮತ್ತೆ ಯುದ್ಧ ಆದ ಮೇಲೆ. ಹಾಗಲ್ಲ, ಇದು ಕೃಷ್ಣನ ಅಶ್ವಮೇಧ, ದಿನಾಶ್ವಮೇಧ ಸಿದ್ಧಯೇ, ಒಂದು ದಿವಸದೊಳಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಕೃಷ್ಣನ ಸಂಕಲ್ಪ. ಅವನು ಮಾಡೋದೇ ಬೇಕಾಗಿಲ್ಲ, ಲೋಕಶಿಕ್ಷಣಕ್ಕಾಗಿ ಮಾಡಿ ತೋರಿಸಬೇಕು. ಲೋಕಶಿಕ್ಷಣಕ್ಕಾಗಿ ಮಾಡಿ ತೋರಿಸಬೇಕಾದ್ರೆ ಯಾಕೆ ಬಹಳ ದಿವಸ ಯಾಕೆ ಮಾಡಬೇಕು ಅಂತ, ಹೌದೋ ಅಲ್ವೋ? ಅದಕ್ಕೋಸ್ಕರವಾಗಿ ಪರಮಾತ್ಮ ಈಗ ತೋರಿಸ್ತಾರೆ, ತಿಳಿಸ್ತಾರೆ ಯಾವ ರೀತಿಯಾಗಿ. ಮತ್ತು ಯಾವುದೋ ಒಂದು ರಾಮಾಯಣದ ಕಥೆಯೋ ಇನ್ನೊಂದು ಯಾವುದೋ ಕಥೆಯನ್ನು ನಾಟಕದೊಳಗೆ ತೋರಿಸ್ತಿರ್ತಾರೆ. ಹೇಗೆ ನಡೀತು ಅದನ್ನು ತಿಳಿಸಬೇಕಾದರೆ ರಾಮಾಯಣ ಎಷ್ಟು ವರ್ಷ ಆಯಿತು? 13,000 ವರ್ಷ ರಾಮದೇವರ ರಾಜ್ಯ ಆಳ್ಯಾರ. ಅಷ್ಟು ದಿವಸ ನಾಟಕ ಮಾಡಬೇಕೇನು? 1 ತಾಸು ನಾಟಕ ಮಾಡಿ ತೋರಿಸಿದ್ರೆ ಸಾಕು, ಹೇಗೆ ರಾಮಾಯಣ ಆಯಿತು ಅಂತ ಗೊತ್ತಾಗಿಬಿಡ್ತದೆ. ತಿಳಿಸುವುದಕ್ಕೆ ಮಾಡೋದಷ್ಟೇ. ಅಶ್ವಮೇಧ ಯಾಗ ಅಂದರೆ ಹೇಗಿರ್ತದೆ, ಹೇಗೆ ಮಾಡಬೇಕು ಅಂತ ನಮಗೆ ತಿಳಿಸೋದಕ್ಕೆ ದೇವರು ಮಾಡಬೇಕಾಗಿದೆ. ಅವನೇ ಯಾಕೆ ಬಹಳ ದಿವಸ ಮಾಡಬೇಕು? 1 ದಿವಸದೊಳಗೆ ಮಾಡ್ತೀನಿ ಇಂದ, 1 ದಿವಸದೊಳಗೆ ಮಾಡ್ತೀನಿ ಅಂದ್ರೆ ನಿಜವಾಗಿ ಹಾಗಾದ್ರೆ ನಾಟಕನೇ ಮಾಡಿದ, ಏನೋ ಒಂದು ಇಟ್ಟಿಗೆ ಇಟ್ಟಾಗಿ ಮಾಡಿದ, ಆಹುತಿ ಹಾಕಿದ, ಯಾವುದೋ ಒಂದು ಗೊಂಬಿ ಅಶ್ವ ತಂದ ಮಾಡಿದ ಅಂತ ತಿಳ್ಕೊಬೇಡ್ರಿ. ಮಾಡಿದ್ದು ಎಲ್ಲರೂ ಮಾಡಿದ ಹಾಗೇನೇ ಮಾಡಿದ. ಎಲ್ಲರೂ ಮಾಡಿದ್ದಕ್ಕಿಂತಲೂ ಅದ್ಭುತವಾಗಿ ಮಾಡಿದ ಪರಮಾತ್ಮ. ಸಮಗ್ರವಾಗಿರತಕ್ಕಂತಹ ಭೂಮಂಡಲದಲ್ಲಿ ಪಾಂಡವರು ಎಲ್ಲರೂ ಹೋಗಿ ಸಂಚಾರ ಮಾಡಿಕೊಂಡು ಬಂದು, ಪ್ರದ್ಯುಮ್ನಾದಿಗಳು ಪಾಂಡವರು ಹೋಗಿ ಯುದ್ಧವಾಡಿ ಗೆದ್ದು ಬರ್ತಾರೆ. ನೋಡ್ರಿ, ಈ ಕಥೆ ನಿಜವಾಗಿ ಜರಾಸಂಧನ ಸಂಹಾರವಾಗೋಕ್ಕಿಂತ ಮೊದಲಿಗೆ ಬರ್ತದೆ. ನಮಗೆ ತಾತ್ಪರ್ಯ ನಿರ್ಣಯವಿಲ್ಲದೇ ಇದ್ದರೆ ಭಾಗವತದ ಅರ್ಥ ಆಗೋದು ಬಹಳ ಕಷ್ಟ. ಇದು ಕೊನೆಗೆ ಬರ್ತದೆ ಭಾಗವತದಲ್ಲಿ ಕಥೆ. ಆದರೆ ತಾತ್ಪರ್ಯ ನಿರ್ಣಯದ ಪ್ರಕಾರ ಇದು ಜರಾಸಂಧನ ವಧಕ್ಕಿಂತ ಮೊದಲಿಗೆ ಬಂದದ್ದು, ರಾಜಸೂಯ ಯಾಗಕ್ಕಿಂತ ಮೊದಲಿನ ಕಥೆ ಇದು. ಯಾಕೆಂದರೆ ಆವಾಗ ಜರಾಸಂಧಾದಿಗಳಿರ್ತಾರೆ. ಒಂದೇ ಕ್ಷಣದೊಳಗೆ ಆ ಜರಾಸಂಧಾದಿಗಳನ್ನು ಪಟ ಅಂತ ಸೋಲಿಸಿ 7 ಘಟಿಕ
ದಿನಸ್ಯ ಪಾದ ಮಾತ್ರತಃ ಅಂತಾರೆ. 7 ಘಟಿಕ ಅಂದರೆ ಎಷ್ಟು? 2 ತಾಸು 48 ನಿಮಿಷ. 2 ತಾಸು 48 ನಿಮಿಷದೊಳಗೆ ಸಂಪೂರ್ಣವಾದ ಭೂಮಂಡಲವನ್ನು ಸಂಚಾರ ಮಾಡಿ ಬಂದು ಜರಾಸಂಧಾದಿಗಳನ್ನು ಸೋಲಿಸಿ ಏನೇನು ಕಪ್ಪು ಕಾಣಿಕೆಗಳನ್ನು ತರಬೇಕಾಗಿತ್ತೋ ಅವಸರದೊಳಗೆ ತಂದು ಕೃಷ್ಣನ ಕಾಲಿಗೆ ಹಾಕ್ತಾರೆ ಪಾಂಡವರು, ಭೀಮಸೇನಾದಿಗಳು. ತಿಳಿದುಕೊಡ್ರಿ, ಕೃಷ್ಣ ಪರಮಾತ್ಮನ ಸಂಕಲ್ಪ ಕ್ಷಣಕ್ಕೆ ಆ ಒಂದೇ ದಿನದಲ್ಲಿ ಲಕ್ಷ ಯೋಜನೆಗಳವರೆಗೆ ಆ ಯೋಗಿ ಆ ಕುದುರೆ ಹೋಗುವ ಸಾಮರ್ಥ್ಯವನ್ನು ಪಡೆದಿದೆ. ದೇವತೆಗಳಿಗೆ ಆ ಸಾಮರ್ಥ್ಯವನ್ನು ದೇವರು ನೀಡಿದ್ದಾನೆ. ಪರಮಾತ್ಮ ಮನಸ್ಸು ಮಾಡಿದರೆ ಏನು ಮಾಡಬಹುದು? ಗುರುಗ್ರಹವನ್ನೇ ಒಂದೇ ದಿವಸದೊಳಗೆ 12 ರಾಶಿ ಒಳಗೆ ತಿರುಗಿಸಿದ ಕನ್ಯಾಗತ ಆ ಒಂದು ದಿವಸದೊಳಗೆ ಬಂದಾಗ ಕ್ಷೌರ ಯಾವಾಗ ಮಾಡಿಸ್ಕೊಂಡ್ರು, ಶ್ರಾದ್ದ ಯಾವಾಗ ಮಾಡಿದರು, ಏನು ಅವಸರ, ಗತಿ ಏನು? ಗೋದಾವರಿ ತೀರ ಕೃಷ್ಣಾ ತೀರದೊಳಗಿದ್ದವರಿಗೆ ಒಂದೇ ದಿವಸದೊಳಗೇನೆ 12 ರಾಶಿ ಒಳಗೆ ಬಂದರೆ ಸಿಂಹ ಕನ್ಯಾದೊಳಗೆ ಬಂದಿರ್ತಾನಲ್ಲ, ಅಷ್ಟರೊಳಗೆ ಉಪವಾಸ ಆಗಿ ಕ್ಷೌರಾಗಿ ಶ್ರಾದ್ದಾಗಿ ಮತ್ತೆ ಗಂಗಾ ಸಮಾರಾಧನೆ ಮಾಡಿಕೊಂಡು ಕೃಷ್ಣನ ಯಜ್ಞಕ್ಕೆ ತಯಾರಾಗಬೇಕು ಅವರು. ಇಷ್ಟು ಅದ್ಭುತವಾಗಿ ಆ ಪರಮಾತ್ಮ ಹಿಂದೆ ಮಾಡಿ ತೋರಿಸಿದ ಆ ದ್ವಾದಶಾಬ್ದ ವ್ರತವನ್ನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡುವಾಗ ಈಗ ಅದೇ ರೀತಿಯಾಗಿ ಒಂದೇ ದಿನದ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಕಡೆಗೆ ಹೋಗಿ ಒಂದೇ ದಿನದಲ್ಲಿ 1,00,000 ಯೋಜನ ಸುತ್ತಿ ಬಂದಿದೆ. 7 ಘಟಿಕಾಗಳಲ್ಲಿ 2 ತಾಸು 48 ನಿಮಿಷದೊಳಗೆ ಅಷ್ಟಾಗಿ ಬಂತು ಕುದುರೆ. ಯಜ್ಞ ಆಯಿತು. ಎಲ್ಲ ವಿಧವಾಗಿರತಕ್ಕಂತಹ ದಾನ ಧರ್ಮ ದಕ್ಷಿಣೆ ಎಲ್ಲವನ್ನೂ ಕೂಡ ಕೃಷ್ಣ ಪರಮಾತ್ಮ ಮುಗಿಸಿದ್ದಾನೆ. ನೋಡ್ರಿ, ಇಷ್ಟು ಕೆಲವು ಸಲ ಹೀಗೆ ಆಗ್ತಿದೆ. ಭಾರೀ ಅವಸರದೊಳಗೆ ಕೆಲಸ ಮಾಡೋ ಹೊತ್ತಿನೊಳಗೆ ಏನೋ ಆಗಿಬಿಡ್ತದೆ, ಮೈಲಿಗೆ ಆಗಿಬಿಡುವುದು, ನೀರು ಉಳ್ಳಿ ಬಿಡುತ್ತದೆ. ಬೇಕಾದಷ್ಟು ಜನರನ್ನು ಕರೆಸಿದ್ದಾರೆ, ಪಾಪ ಊರಿಗೆ ಹೋಗಬೇಕು, ಅವಸರ ಅಂತೇಳಿ ಗಡಿಬಿಡಿಯಿಂದ ಮಾಡ್ತಾ ಇರುವಾಗ ಮಾಡಿದ ಅಡಿಗೆ ಎಲ್ಲ ಚೆಲ್ಲಿ ಹೋಗ್ತದೆ, ಸಾರು ಉಳುತ್ತದೆ, ಪಾಯಸ ಉಳುತ್ತದೆ. ಅಂಥ ದಿವಸನೇ ಆಗ್ತದೆ. ಏನು ಕೆಲಸ ಇಲ್ಲದೆ ಇದ್ದ ದಿವಸ ಎಲ್ಲ ಚಲೋ ಇರ್ತದೆ. ಒಂದೇ ದಿವಸದೊಳಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟ್ರೆ ಇದರ ಅರ್ಥ ದೇವರಿಗೆ ಹಾಗೆ ವಿಘ್ನ ಬಂತು ಅಂತ ತಿಳಿಬೇಡ್ರಿ. ಅವನು ವಿಘ್ನ ಮಾಡಿಕೊಳ್ಳೇ ಇಲ್ಲ, ಅದನ್ನು ನಿರ್ವಿಘ್ನನಾದಂಥವನು. ಸ್ವಯಂತರಾಯ ವಿಧಿರೋಪಿ ಶ್ರೀಮದ್ ಆಚಾರ್ಯರೇ ಅಂದಮೇಲೆ ಪರಮಾತ್ಮನಿಗೆ ಕೇಳಬೇಕೆ? ಅಂಥದ್ರೊಳಗೆ ಒಬ್ಬ ಬ್ರಾಹ್ಮಣ ಬಂದ. ಯಜ್ಞ ನಡೀತಾ ಇದೆ, ದಿನಾಶ್ವಮೇಧ. ಅದು ಬ್ರಹ್ಮಾದಿ ದೇವತೆಗಳಿದ್ದಾರೆ, ಎಲ್ಲ ರಾಜರಿದ್ದಾರೆ, ಯಾದವರು ಕುಳಿತಿದ್ದಾರೆ, ಪಾಂಡವರಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದ. ತೃಣಾವಹ ಅಂತ ಅವನ ಹೆಸರು. ತೃಣಮೂಲಧರ ಅಂತ ಭಾಗವತ ಅಂತದೆ, ತೃಣಾವಹ ಅಂತ ಶ್ರೀಮದಾಚಾರ್ಯರಂತಾರೆ. ತೃಣಾವಹ ಎಂಬಂತಹ ಬ್ರಾಹ್ಮಣ ಬಂದು ಹೇಳಿದ, ಹುಟ್ಟಿದ ಮಕ್ಕಳೆಲ್ಲರೂ ಸಾಯ್ತಾ ಇದ್ದಾರೆ, ಹೇಗಾದರೂ ಮಾಡಿ ರಕ್ಷಣೆ ಮಾಡಿರಿ ಅಂತ 2 ಕೈಗಳನ್ನು ಮೇಲೆತ್ತಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ದೊಡ್ಡ ಸಭೆಯೊಳಗೆ ಎಲ್ಲರೂ ಕುಳಿತಿದ್ದಾರೆ. ಹಸಿವೆಯಾಗಿದೆ, ಎಷ್ಟೋ ದಿವಸದಿಂದ ಊಟ ಇಲ್ಲ, ಕಂಠ ಒಣಗಿದೆ, ಗದ್ಗದವಾಗಿದೆ, ಕಣ್ಣೆಲ್ಲ ತುಂಬಿ ನೀರು ಬಂದಿದೆ. ಜೋರಾಗಿ ಅಳ್ತಾ ಇದ್ದಾನೆ. ಅಳೋದಷ್ಟೇ ಅಲ್ಲ, ಅವನು ಆಕ್ಷೇಪ ಮಾಡ್ತಾ ಇದ್ದಾನೆ. ಏನಾದರೂ ತಿಳಿದುಕೊಡ್ರಿ, ಎಷ್ಟು ದೊಡ್ಡ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಜೆಗಳಿಗೆ ದುಃಖವಾಗ್ತಾ ಇದೆ, ಅನ್ಯಾಯವಾಗ್ತಾ ಇದೆ ಅಂತಾದರೆ ಪ್ರಜೆಗಳು ಪಾಪ ಮಾಡಿರಬೇಕು, ಇದು ಸತ್ಯ. ಜೊತೆಗೆ ರಾಜನ ಅಪರಾಧ ಇದೆ. ರಾಜ ಸರಿಯಾಗಿ ಧರ್ಮದಿಂದ ನಡೀತಾ ಇಲ್ಲ. ರಾಜನ ಅನ್ಯಾಯದಿಂದ ಅವನ ರಾಜ್ಯದೊಳಗೆ ದುಃಖ ಬರ್ತದೆ. ನಮಗಿಷ್ಟು ದುಃಖ ಆಗ್ತಾ ಇದೆ ಅಂದರೆ ರಾಜ್ಯದೊಳಗೆ ಅಧರ್ಮ ನಡೆದಿದೆ, ರಾಜರು ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂತೇ ಅರ್ಥ. ಅದಕ್ಕಾಗಿ ನಾನು ಈ ದರ್ಬಾರದಲ್ಲಿ ನಾನು ನ್ಯಾಯ ಕೇಳೋದಕ್ಕೆ ಬಂದಿದ್ದೇನೆ. ನನ್ನ ಮಕ್ಕಳ ರಕ್ಷಣೆ ಆಗಬೇಕು ಅಂದರೆ ಎಲ್ಲಿ ಅಧರ್ಮ ನಡೆದಿದೆ ಅದನ್ನು ನಿಲ್ಲಿಸಬೇಕು. ಹಾಗಿಲ್ಲದೆ ಇದ್ದರೆ ಯಾಕೆ ನನ್ನ ಮಗ ಸಾಯಬೇಕು? ನೋಡ್ರಿ ಅವನ ವಾದ ಹೇಗಿದೆ. ಬ್ರಹ್ಮದ್ವಿಷಃ ಷಠಧಿಯ ಲುಬ್ಧಸ್ಯ ವಿಷಯಾತ್ಮನಃ ಕ್ಷತ್ರಬಂಧೋ ಕರ್ಮದೋಷಾತ್ ಪಂಚತ್ವಂ ಮೇ ಗತಾಃ ಸುತಾಃ. ಜ್ಞಾನಿಗಳ ದ್ರೋಹವನ್ನು ಮಾಡ್ತಾರೆ, ಆತ್ಮವಂಚನೆಗಳನ್ನು ಮಾಡಿಕೊಳ್ತಾರೆ, ದ್ರವ್ಯದ ಲೋಭ ಇದೆ, ಮಹಾಕಾಮುಕರಾಗಿದ್ದಾರೆ. ಇಂಥವರು ಮಾಡುವಂತಹ ದುಷ್ಟ ಕ್ಷತ್ರಿಯರು ಮಾಡುವ ಕೆಟ್ಟ ಕೆಲಸಗಳಿಂದ ನನ್ನ ಮಕ್ಕಳು ಸತ್ತದ್ದು. ಹಾಗಾದರೆ ನನಗೆ ಸರಿಯಾದ ನ್ಯಾಯ ಸಿಗಬೇಕು ಕ್ಷತ್ರಿಯರಿಂದ. ಇವತ್ತು ಅಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಜೋರಾಗಿ. ಆಗ ಯಾರಿಗೂ ಮಾತನಾಡಲಿಕ್ಕೆ ಧೈರ್ಯ ಇಲ್ಲ, ಏನು ಉತ್ತರ ಕೊಡ್ತಾರೆ? ಸುಮ್ಮನೆ ಇದ್ದಾರೆ. ಅರ್ಜುನ ಎದ್ದ. ತತ್ಕ್ಷಣಕ್ಕೆ ಎದ್ದು ಮುಂದೆ ಬಂದ. ಅರ್ಜುನ ಬಂದು ಹೇಳ್ತಾನೆ, ತದಾಕರಣೆ ಅರ್ಜುನೋ ಮಾನಿ. ಹೇಗೆ ವಿಶೇಷಣ ಕೊಡ್ತದೆ ನೋಡ್ರಿ ಭಾಗವತ. ಮಾನಿ, ಮಹಾ ಅಹಂಕಾರ ಆವಾಗ ಅಭಿವ್ಯಕ್ತ ಆಗಿತ್ತು. ಪರಮಸಾತ್ವಿಕ ಅವನು, ಇಂದ್ರಾವತಾರಿಯಾದ ಅರ್ಜುನ. ಆದರೆ ಆ ಕಾಲದಲ್ಲಿ ಅಹಂಕಾರ ಜಾಗೃತವಾಗಿದೆ. ಮಹಾ ಅಹಂಕಾರದಿಂದ ಬಂದು ಹೇಳ್ತಾನೆ, ನಾನು ಬರ್ತೇನೆ ರಕ್ಷಣೆಗಾಗಿ, ಯಾಕೆ ಚಿಂತೆ ಮಾಡ್ತೀನಿ ನೀನು, ನಡಿ ಅಂತ ಹೇಳಿದ. ಬ್ರಾಹ್ಮಣ ಅಂದ, ನಿನಗೇನಾಗ್ತದಪ್ಪ ಅಂದ. ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಎಂತೆಂತಹ ಮಹಾಪರಾಕ್ರಮಿಗಳು ಸುಮ್ಮನೆ ಕೂತಾರೆ.
ಅವರೇ ಮಾಡಲಿಕ್ಕೆ ಎದ್ದು ಬರದೇ ಇದ್ದಾಗ, ಮುಂದೆ ಬರದೇ ಇದ್ದಾಗ, ಅವರಿಗಾಗದೇ ಇದ್ದ ಕೆಲಸ ನೀನೇನು ಮಾಡ್ತಿದ್ದಿ? ಯಾಕೆ ಸುಮ್ಮನೆ ಪ್ರತಿಜ್ಞೆ ಮಾಡ್ತಿದ್ದಿ? ಏನದೇನು ಹಣ್ಣು ಹಾಲು ಏನು ಸಣ್ಣ ವಸ್ತುನ 9 ತಿಂಗಳ ಗರ್ಭದೊಳಗೆ ಧಾರಣ ಮಾಡಿ ಒದ್ದಾಡಿ ಮಗುವನ್ನು ಪಡಬೇಕು. ಏನೋ ಒಂದು ಸುಮ್ಮನೆ ಟ್ರೈ ಮಾಡಿ ನೋಡೋಣ ಅಂತ ನೀ ಬಂದರೆ 1 ವರ್ಷ ವೇಸ್ಟ್ ಆಗ್ತದೆ ನಂದು. ಬರೇ ವರ್ಷ ವೇಸ್ಟ್ ಆಗೋದಲ್ಲ, ನನ್ನ ಹೆಂಡತಿ ಗತಿ ಏನು? ಹಾಗೆ ಸುಮ್ಮನೆ ನಿನ್ನನ್ನು ಕರೆದುಕೊಂಡು ಹೋಗಿ ಒಂದು ಚಾನ್ಸ್ ನೋಡೋಣ ಅಂತ ಪರೀಕ್ಷೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಬೇರೆ ಯಾರಾದರೂ ಬರಲಿ ಅಂತ ಕೃಷ್ಣ ಪರಮಾತ್ಮನ ಕಡೆಗೆ ಮುಖ ನೋಡಿ ಹೇಳ್ತಾ ಇದ್ದೀರ ಅರ್ಜುನ ಅಂದ. ಏನಂತ ತಿಳಿದಿದ್ದಿ ನನ್ನನ್ನು? ಆ ಗೊಲ್ಲರವನವೇ ನಾನು, ಕೃಷ್ಣನೇ, ಆ ಪ್ರದ್ಯುಮ್ನೇ. ನೋಡ್ರಿ, ಯಾವ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಇವನ ಶ್ವಾಸೋಚ್ಛ್ವಾಸ ನಡೀತಾ ಇದೆ, ಇವನ ಮನಸ್ಸು, ಇವನ ಇಂದ್ರಿಯ, ಇವನ ದೇಹ, ಇವನ ಸುಖ, ಇವನ ಎಲ್ಲ ವಿಧವಾದ ದುಃಖಗಳ ಪರಿಹಾರ ಇದೇ ಕೃಷ್ಣನಿಂದ. ಬರೀ ಅಂತರ್ಯಾಮಿ ರೂಪದಿಂದ ಅಲ್ಲ, ಪ್ರತ್ಯಕ್ಷವಾಗಿ ಕೃಷ್ಣ ಮಾಡಿ ಇವರನ್ನು ರಕ್ಷಣೆ ಮಾಡಿಕೊಟ್ಟಿದ್ದಾನೆ. ಅಂತಹ ಕೃಷ್ಣ ಪರಮಾತ್ಮನ ಬಗ್ಗೆ ಮತ್ತೆ ವಿಸ್ಮೃತಿ. ಗೋವರ್ಧನ ಪರ್ವತದ ಉದ್ಧಾರದ ಕಾಲದೊಳಗೆ, ಪಾರಿಜಾತ ಹರಣದ ಕಾಲದೊಳಗೆ ಆದ ವಿಸ್ಮೃತಿಯಂತೆ ಮತ್ತೆ ವಿಸ್ಮೃತಿಯಾಗ್ತಾ ಇದೆ ಅರ್ಜುನನಿಗೆ. ಆಗ ಕೃಷ್ಣ ಪರಮಾತ್ಮನ ತಿರಸ್ಕಾರವಾಗುವ ಮಾತುಗಳನ್ನು ಆಡ್ದಾನೆ. ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾರ್ಷ್ಣಿರೇವಚ ಅಹಂ ಧನಂಜಯೋ ನಾಮ ಗಾಂಡೀವಂ ಯಸ್ಯ ಕಾರ್ಮುಕಂ. ನೋಟ್ ಮಾಡ್ಕೋ, ಬರೆದುಕೋ, ಇದನ್ನು ನನ್ನ ಹೆಸರು ಧನಂಜಯ ಅಂತ ನನ್ನ ಹೆಸರು. ಗಾಂಡೀವ ಧನುಸ್ಸು ನನ್ನದಿದೆ, ಅಕ್ಷಯವಾದ ಬತ್ತಳಿಕೆ ಇದೆ, 3 ಲೋಕಗಳಿಗೆ ಏಕೈಕ ಧನುರ್ಧಾರಿಯಾದ ವ್ಯಕ್ತಿ ಕೃಷ್ಣ ಅಲ್ಲ. ನಾನು ಬಲರಾಮ ಅಲ್ಲ, ಪ್ರದ್ಯುಮ್ನ ಅಲ್ಲ. ಅವರಿಗೆ ಆಗದೇ ಇರಬಹುದು, ನನಗಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನ ಪರಿಚಯ ನಿನಗಿರಲಿಕ್ಕಿಲ್ಲ, ಬರ್ಕೋ ನನ್ನ ಹೆಸರು ಅಂದ. ತೃಣಾಮಹ ಅಂದ, ಇದೇನು ಬಂತಪ್ಪ? ಸರಿ, ಅಷ್ಟರೊಳಗೆ ಮತ್ತೊಂದು ಚೂರೇನೋ ದೇವರಲ್ಲಿಯ ಭಕ್ತಿಯು ಮತ್ತು ಇಂದ್ರನೇ ಆ ಭಕ್ತಿಯೂ ಇತ್ತೋ, ಮತ್ತೆ ಬಂದ ಭಕ್ತಿ ಅಭಿವ್ಯಕ್ತವಾಗಿ. ಕೃಷ್ಣನಿಗೆ ಅನುಜ್ಞಾ ಕೇಳಿದ, ನಾನು ಹೊರಟು ಬರ್ತೇನೆ, ಆ ಬ್ರಾಹ್ಮಣನ ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು ಬರ್ತೇನೆ ಅಂತ. ಬ್ರಾಹ್ಮಣನ ಮಗನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದರೆ ಕೃಷ್ಣನೇನು ಸುಮ್ಮನೆ ಇರಲಿಲ್ಲ. ಸುಮ್ಮನೆ ಯಾಕೆ ಅನುಜ್ಞಾ ಕೊಡ್ತಾನೆ? ಆ ಅನುಜ್ಞಾ ಕೊಡಬೇಕಾದ್ರೆ, ಆಜ್ಞಾ ನೀಡಬೇಕಾಗಿದ್ದರೆ ಅದು ಸಫಲವಾಗೋದಾದರೆ ಕೊಡಬೇಕು. ಇವನ ಕಡೆಯಿಂದ ಆಗೋದಿಲ್ಲ ಅಂತ ಗೊತ್ತು ಕೃಷ್ಣನಿಗೆ. ಬೇಡ ಅಂದ ಕೃಷ್ಣ. ಅಹಮೇವ ಗಮಿಷ್ಯಾಮಿ ನತ್ವಯಾ ಶಕ್ಯತೆ ಅರ್ಜುನ ತಮಸಾಧಾರಣಂ ಭೂತಂ ಮನ್ಯೇನ ಹತೋರ್ಭಕಃ. ಇವನ ಮಕ್ಕಳನ್ನು ಕೊಲ್ಲುವ ಭೂತ ಅದು ಸಾಮಾನ್ಯ ಭೂತ ಅಲ್ಲ, ಅದು ತಮ್ಮ ಅಸಾಧಾರಣಂ ಭೂತಂ, ಅದು ಅಸಾಧಾರಣ ಭೂತ. ಅದು ಯಾರ ಕೈಯಲ್ಲಿ ಸಿಗೋ ಭೂತ ಅಲ್ಲ, ತಾನೇ ಭೂತ. ಆ ಕೊಂದವರು ಬೇರೆ ಅಲ್ಲ, ಅದು ದೇವರೇ ಕರ್ಕೊಂಡು ಹೋಗಿದ್ದು ಕೂಸುಗಳನ್ನು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ. ಮಹಾಭೂತ ಅವನು, ಭೂತಭಾವನ, ಭೂತಕೃತ, ಭೂತಭೃತ ಅಂತಹ ಸಕಲ ಭೂತಗಳನ್ನು ಹುಟ್ಟಿಸಿ ಬದುಕಿಸಿ ಸಾಯಿಸುವ ಅನಾದ್ಯನಂತಕಾಲೀನ ಎಲ್ಲ ಭೂತಗಳನ್ನು, ಜೀವರಾಶಿಗಳನ್ನು ನೇಮನ ಮಾಡುವ ಮಹಾಭೂತ ಅವನು ವಿಷ್ಣು. ಆ ಭೂತ ಅದನ್ನು ಕರೆದುಕೊಂಡು ಹೋಗಿದೆ ಅಂತ ಒಳಗಿನ ಕೃಷ್ಣನ ಆಂತರ್ಯ. ಅದು ಅವನಿಗೆ ಅರ್ಥ ಆಗಲಿಲ್ಲ ಅರ್ಜುನನಿಗೆ ಆ ಕಾಲಕ್ಕೆ. ಎಂಥ ಭೂತ ಇದ್ರೆ ನಾನು ನೋಡ್ಕೊಳ್ತೇನೆ, ನಿನಗೆ ಅನುಜ್ಞಾ ಕೊಡು ಅಂತ ಹೇಳಿದ್ದೇನೆ, ಭಾಳ ಯಾಕೆ ಮಾತಾಡ್ತೀಯಿಂದ? ಆಗಲೆಪ್ಪ ಹೋಗಿ ಬಾ ಅಂದ ಕೃಷ್ಣ. ಸರಿ, ಆವಾಗ ಅರ್ಜುನ ಒಂದು ಮಾತಾಡ್ತಾನೆ, ನಿವಾತ ಕವಚರನ್ನು ನಾನು ಸಂಹಾರ ಮಾಡಿದ್ದೇನೆ. ಏನು ನಿವಾತ ಕವಚರು ಅಂದರೆ? ನಿವಾತ ಕವಚರು ಅವರ ಕವಚ ಎಷ್ಟು ಗಟ್ಟಿ ಇತ್ತು ಅಂದರೆ ಗಾಳಿ ಸಹಿತ ಒಳಗೆ ಹೋಗ್ತಿದ್ದಿಲ್ಲಂತೆ. ನಿವಾತ ಕವಚ, ವಾತ ಅಂದರೆ ಗಾಳಿ, ಗಾಳಿಗೂ ಒಳಗೆ ಪ್ರವೇಶ ಇಲ್ಲ, ಬಾಣ್ ಹೆಂಗೆ ಹೋಗ್ತಾವೆ ಒಳಗೆ. ಅಂತಹ ಭಾರಿ ಗಟ್ಟಿಯಾದ ಕವಚ ಇದ್ದವರು. ಬರೀ ಕವಚ ಗಟ್ಟಿ ಇರಲಿಲ್ಲ, ಬ್ರಹ್ಮದೇವರ ವರ ಇತ್ತು ಅವರಿಗೆ. ಯಾರಿಂದಲೂ ದೇವತೆಗಳು, ದಾನವರು, ಮಾನವರು ಯಾರೂ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಹಾವರ ಇತ್ತು, ಬ್ರಹ್ಮದೇವರ ವರ ಇತ್ತು. ನಿವಾತ ಕವಚರು ಎಷ್ಟು ಮಂದಿ? 3 ಕೋಟಿ ಜನ ಅವರು. ಅಂತಹ ನಿವಾತ ಕವಚರು ಅವರನ್ನು ಸಂಹಾರ ಮಾಡಬೇಕಾದರೆ ಇಂದ್ರದೇವರು ಹೋಗಿ ಬ್ರಹ್ಮದೇವರ ಕಾಲು ಹಿಡಿತಾರೆ. ನೀವು ಹೀಗೆಲ್ಲ ವರ ಕೊಟ್ಟರೆ ಗತಿ ಏನು? ಆ 3 ಕೋಟಿ ಜನ ದೇವತೆಗಳ ವಿರುದ್ಧರಾಗಿ ದೇವತೆಗಳಿಂದ